ಲಕ್ಷ್ಮೀಪತಿ, ನಾನು ಈ ಊರಿನಲ್ಲೊಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟರಿನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ನಿಮ್ಗೆ ನಮ್ಮ ಭೂಮಿನ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ಲದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮ ಊರ್ನ ಬಲಿ ಕೊಡ್ಬೇಕು? ಅಲ್ಲಯ್ಯ, ನೀನ್ ಬೆಳೆದು ಏನ್ ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿನ ನಮಗ್ ಕೊಟ್ಟೆ ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ನಮ್ ಬುದ್ಧಿ ಮಾಡಕ್ ಕೆಲ್ಸ, ಕೈ ತುಂಬಾ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವ್ ಹೇಳ್ತಿರೋದು. ರಟ್ಟಿ ಬಗ್ಸಿ ಬೆವ್ರು ಸುರಿಸಿ ಹೊಲ ಆಗುತ್ತೆ. ಈ ಭೂಮಿ ತಾಯಿಗೆ ಹೊಟ್ಟು ಅನ್ನ, ಕೈ ತುಂಬಾ ಕಾಸು ಕೊಡ್ತಾಳೆ. ಅಂತದ್ರಲ್ಲಿ ಫಲವತ್ತಾದ ಬೆಳೆ ಕೊಟ್ಟಿರೋ ಭೂಮಿನ ಕೇಳ್ತಿದ್ದೀರಲ್ಲ, ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಜಮ್ಮದ ಕಾಲ ಹೊಟ್ಟೋಯ್ತೀರ.